ಸೂತ್ರ 23 ಈಶ್ವರ ಪ್ರಣಿಧಾನಾದ್ವಾ. ಪದಗಳ ವಿಭಾಗ ಈಶ್ವರ ಪ್ರಣಿಧಾನಾತ್ ವಾ. ಈಶ್ವರ ಅಂದರೆ ಸಂಪೂರ್ಣತೆ, ವಿಶ್ವದ ಒಡೆಯ, ವಿಶ್ವದ ಮಾಲೀಕ. ಪ್ರಣಿಧಾನಾತ್ ಸಮರ್ಪಣಾ ಭಾವ. ವಾ ಅಂದರೆ ಅಥವಾ. ಭಾವಾರ್ಥ: ಯೋಗ ಸಾಧಕನು ಮೇಲೆ ಹೇಳಿದ ಎಲ್ಲ ಉಪಾಯ ಪ್ರತ್ಯಯಗಳನ್ನು ಅಭ್ಯಾಸಗಳನ್ನು ತೀವ್ರತರವಾಗಿ ಮಾಡಿ ಮೋಕ್ಷವನ್ನು ಪಡೆಯುವುದಲ್ಲದೆ ವಾ ಅಥವಾ ಈಶ್ವರನಲ್ಲಿ ಸಂಪೂರ್ಣ ಸಮರ್ಪಣಾಭಾವ ಅಥವಾ ಭಕ್ತಿ ಮಾರ್ಗದಿಂದಲೂ ಕೂಡ ಮೋಕ್ಷವನ್ನು ಕೈಗೆಟುಕುವ ಸಮೀಪದಲ್ಲಿ ಪಡೆಯಬಹುದು ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 24 ಕ್ಲೇಶ ಕರ್ಮ ವಿಪಾಕಾಶಯಾಪರಂಷ್ಟಃ ಪುರುಷ ವಿಶೇಷ ಈಶ್ವರ. ಕ್ಲೇಶ ಕರ್ಮ ವಿಪಾಕ ಆಶಯ ಅಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರ. ಇದು ಪದಗಳ ವಿಭಾಗ. ಕ್ಲೇಶ ಎಂದರೆ ಉಪದ್ರವಗಳು, ದುಃಖಗಳು, ಸಂಕಟಗಳು. ಇವುಗಳು 5 ವಿಧವಾಗಿದೆ: ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನವೇಶ. ಕರ್ಮ ಕರ್ಮ ಎಂದರೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ, ಪಾಪದ ಕೆಲಸ, ಪುಣ್ಯದ ಕೆಲಸ, ಒಳ್ಳೆಯ ವೃತ್ತಿ, ಕೆಟ್ಟ ವೃತ್ತಿ, ಒಳ್ಳೆಯ ಪ್ರವೃತ್ತಿ, ಕೆಟ್ಟ ಪ್ರವೃತ್ತಿ. ವಿಪಾಕ ಮೇಲೆ ಹೇಳಿದ ಕರ್ಮಗಳಿಂದ ಉಂಟಾದ ಪರಿಣಾಮ. ಅಂದರೆ ಒಳ್ಳೆಯ ಕೆಲಸ, ಪುಣ್ಯದ ಕೆಲಸ, ಕೆಟ್ಟ ಕೆಲಸ, ಪಾಪದ ಕೆಲಸ, ಇವುಗಳಿಂದ ಉಂಟಾದ ಪರಿಣಾಮಗಳು. ಆಶಯ ಆಶಯ ಅಂದರೆ ತಾಣಗಳು, ನಿಲುಗಡೆ. ಅಪರಾಮೃಷ್ಟ ಅಪರಾಮೃಷ್ಟ ಅಂದರೆ ಅಂಟಿಕೊಳ್ಳದಂತಹ, ನಿರ್ಲಿಪ್ತತೆಯಲ್ಲಿರುವಂತಹದ್ದು, ಅಲಿಪ್ತತೆಯಲ್ಲಿರುವಂಥದ್ದು. ಪುರುಷ ಪುರುಷ ಅಂದರೆ ದೈವಿಕ ಪ್ರಜ್ಞೆಯ ವಲಯ. ವಿಶೇಷ ವಿಶೇಷ ಅಂದರೆ ವಿಶಿಷ್ಟವಾದಂಥ, ಮಹತ್ತರವಾದಂಥ. ಈಶ್ವರ ಈಶ್ವರ ಅಂದರೆ ಜಗದ ಒಡೆಯ, ಭಗವಂತ, ಪರಮಾತ್ಮ, ಸೃಷ್ಟಿಯ ಯಜಮಾನ. ಭಾವಾರ್ಥ: ಈಶ್ವರನಲ್ಲಿ ಸರ್ವಜ್ಞತೆ, ಸರ್ವಶಕ್ತಿ ಹಾಗೂ ಸಮೃದ್ಧತೆ ಇರುತ್ತದೆ. ಅವನಿಗೆ ಕೈವಲ್ಯವನ್ನು ನೀಡುವಂತಹ ಸರ್ವಶಕ್ತಿಯೂ ಇರುತ್ತದೆ. ಆದರೆ ಕ್ಲೇಶ ಕರ್ಮಗಳ ಲಿಪ್ತತೆ ಇರುವುದಿಲ್ಲ. ಅವುಗಳಿಂದ ಉಂಟಾಗುವ ಪರಿಣಾಮಗಳು ಎಂದರೆ ಸ್ವರ್ಗ ನರಕಗಳ ಅಂಟುನಂಟುಗಳು ಇರುವುದಿಲ್ಲ. ಆದುದರಿಂದಲೇ ಅವನು ಪುರುಷ ವಿಶೇಷನಾಗಿರುತ್ತಾನೆ. ಅಂದರೆ ಅತ್ಯುನ್ನತ ಮೌಲ್ಯಗಳಿಂದ ಕೂಡಿರುವವನಾಗಿರುತ್ತಾನೆ.